ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ಪೇಜಾವರ ದೀಕ್ಷೆ ವಿಶೇಷ ಸ್ವಾಗತ. ಚರ್ಚೆಯನ್ನು ಮುಂದುವರಿತಾ ಇದೆ. ಮತ್ತಷ್ಟು ಚರ್ಚೆ ಮಾಡ್ತೀನಿ. ಈಗ ಬಿಜೆಪಿ ಹಿರಿಯ ನಾಯಕ, ಬಿಜೆಪಿಯ ರಾಜ್ಯ ಮಾಜಿ ಅಧ್ಯಕ್ಷ KS ಈಶ್ವರಪ್ಪ ಕೂಡ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಗಿನೆಲೆ ಸ್ವಾಮೀಜಿಗಳು ಇವರೆಲ್ಲರಿಗೂ ನಮಗೆ ಒಂಥರ ದೇವರಿದ್ದಂಗೆನೆ, ಇದರೆಲ್ಲ ಏನು ವ್ಯತ್ಯಾಸಗಳಿಲ್ಲ. ಯಾರೋ ವಿಚಾರವಾದಿಗಳು ಏನೋ ಹೇಳಿದ್ರು ಅನ್ನೋದಕ್ಕೆ ಪೇಜಾವರ ಸ್ವಾಮಿಗಳು ದಡ್ ಅಂತ ರಿಯಾಕ್ಟ್ ಮಾಡಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಪೇಜಾವರ ಸ್ವಾಮಿಗಳಿಗೆ ಹೇಳ್ತೇನೆ, ಗೊಂದಲವನ್ನು ಸೃಷ್ಟಿ ಮಾಡೋಂಥ ಜನ ಸಮಾಜದಲ್ಲಿದ್ದಾರೆ, ಅದನ್ನು ನೀವು ತಲೆ ಹಚ್ಕೋಬೇಡಿ. ಭಕ್ತರು ಯಾರು ಕಾವಿ ಹಾಕಿದಾರೋ, ಎಲ್ಲ ಕಾವಿ ಹಾಕಿರೋಂಥ ಸಾಧು ಸಂತರಿಗೆ ಸಾಷ್ಟಾಂಗ ಮಾಡೋಂಥ ಅಭ್ಯಾಸ ನಮ್ಮ ಸಮಾಜದಲ್ಲಿದೆ. ಯಾರ ವಿಚಾರವಾದಿಗಳು ಹೇಳುವಂಥ ಇಮಿಡಿಯೇಟ್ ರಿಯಾಕ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಪೇಜಾವರ ಸ್ವಾಮಿಗಳಿರ್ಬೋದು, ಬೇರೆ ಯಾವುದೇ ಸ್ವಾಮಿಗಳಿರ್ಬೋದು. ಯಾರೋ ಕೆಲವು ಸಾಧು ಸಂತರು ಅವ್ರು ಮಾಡ್ಕೊಳ್ಳೋಂಥ ಸಮಸ್ಯೆ ಇವತ್ತು ರಾಜಕಾರಣದಲ್ಲಿರೋಂಥ ಬೇರೆ ಬೇರೆ ಪಕ್ಷದಲ್ಲಿರೋಂಥ ವ್ಯಕ್ತಿಗಳೇ ಒಂದಾಗ್ತಾ ಇರೋಂಥ ಸಂದರ್ಭದಲ್ಲಿ ಈ ಸಾಧು ಸಂತರು ಈ ರೀತಿ ಗೊಂದಲಗಳನ್ನು ಮಾಡ್ಕೊಳ್ದೇನೆ ಇಡೀ ಸಮಾಜಕ್ಕೆ ಅವರೊಂದು ರೀತಿಯ ಮಾರ್ಗದರ್ಶನ ಮಾಡ್ಕೊಂಬಂದರೆ ಸಾಕು. ಸೊ ಇಲ್ಲಿ ಎರಡು ಅಭಿಪ್ರಾಯಗಳಿದೆ. ಬಸವರಾಜ್ ದೇವರೇ ಮತ್ತು ಈಶ್ವರಾನಂದಪುರಿಗಳು ಇಬ್ಬರೂ ಕೇಳ್ತೀನಿ. ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಇದು ಶೈವ ಪಂಥದ ಅನುಯಾಯಿಗಳು, ಈಶ್ವರಪ್ಪ ಹೇಳ್ತಿದ್ದಾರೆ ಎಲ್ಲ ಸಾಧು ಸಂತರು ಒಂದಾಗಬೇಕು. ಇಬ್ಬರು ಕೂಡ ಹಾಲು ಮತದವರೇ, ಭಿನ್ನತೆ ಇದೆ ಅಂತ, ವಿಚಾರಗಳಲ್ಲಿ ಭಿನ್ನತೆ ಇದೆ. ಅಲ್ಲ, ಅವರು ಯಾವತ್ತೂ ಹಾಲ್ಮತ ಸಂಸ್ಕೃತಿಯನ್ನು ಹೊಂದಿದವರಂತಲ್ಲ. ಯಾರು? ಈಶ್ವರಪ್ಪನವರು. ಅವರು ಭಿನ್ನವಾಗಿನ ಮಾತಾಡೋದು ಯಾವಾಗಲೂ. ಅವ್ರಿಗೊಂದಷ್ಟು ಈ ಸನಾತನ ಭೂತ ಬಡಿದಿರೋದ್ರಿಂದ ಯಾವತ್ತೂ ಆ ಕಡೆನೇ ಒಲವು. ಅವರು ಇನ್ನೂ ಒಂದು ಹೆಜ್ಜೆ ಬಿಟ್ಟು ಅವರು ಸಂಸಾರವಂತರಾಗಿದ್ದಾರೆ. ಅಲ್ಲ ಆಗುದು, ಅವರು ಒಂದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಗೆ ತಂದಿನ ಇವರು ಉಡುಪಿ ಪೇಜಾವರ ಶ್ರೀಗಳು ಅಂತ ಹೇಳಿದರು. ಅಂದ್ರೆ ಅವರು ಆ ಕುಲಕ್ಕೆ ಅಂದ್ರೆ ಸೇರಿದವರಂತನ ನಾವು ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಇವರು ಮಿಶ್ರ ತಳಿ ಅಂತ ಅನ್ನಿಸ್ತತಿ ಇವ್ರದ್ದು. ಆ ಥರ ಮಾತಾಡಬಾರ್ದು. ಭಾಳ ಗಂಭೀರವಾಗಿ ಅವರು ಈಶ್ವರಪ್ಪನವರು ಬಗ್ಗೆ ನಾವು ಏನಾದರೂ ಚರ್ಚೆ ಮಾಡೋಕೆ ಹೋದ್ರೆ ನಾವು ಮೂರ್ಖರಾಗ್ತೇವೆ. ಅಂದರೆ ಯಾವತ್ತೂ ಅವರು ಮೂರ್ಖ ವಿಚಾರಗಳನ್ನು ಮುಂದಿಟ್ಟುಕೊಂಡನ ಮಾತಾಡೋದು. ಅವರು ಸಮುದಾಯದ ಒಂದು ಸಮುದಾಯಕ್ಕೆ ಕಟ್ಟು ಬೀಳದೆ ಈಶ್ವರಪ್ಪ ಹೇಳಿದ್ದೆ ಅಂದ್ರೆ ಪೇಜಾವರ ಶ್ರೀಗಳು ಸಣ್ಣ ಸಣ್ಣದಕ್ಕೆಲ್ಲ ಯಾಕೆ ಕೊಡ್ತಾರೆ? ಇದನ್ನು ತೆಗೆದವ್ರು ಯಾರು? ಅವ್ರು ತೆಗೆದವ್ರು ಯಾರು? ಅವ್ರು ಅದನ್ನ ಅವ್ರನ್ನ ಪೇಜಾವರ ಸ್ವಾಮಿಗಳು ಕೇಳಿ. ಇಲ್ಲಿ ದೀಕ್ಷೆಯ ವಿಚಾರ, ಸ್ವಾಮಿಗಳು ಆಲುಮತ ಸಮಾಜದ ಭಕ್ತರು ನಮಗೆ ವೈಷ್ಣವ ದೀಕ್ಷೆ ಕೊಡಿ ಅಂತ ಹೇಳಿದಾಗ ಈ ಪ್ರಶ್ನೆ ಅರ್ಜಿ ಹಾಕಿಲ್ಲ ಅವರಿಗೆ. ಆ ಪ್ರಮೇಯನೇ ಇಲ್ಲ, ಆ ಸಂದರ್ಭಗಳೇ ಇಲ್ಲ. ಯಾಕೆ ಹುಟ್ಟಿತು? ಇವ್ರು ಯಾರು ಅಸಂಸ್ಕೃತಿ ಆಲುಮತ ಸಮಾಜ ಇವತ್ತು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ತನ್ನ ಸಮುದಾಯಕ್ಕೆ ಸಮಾನತೆ ಬಗ್ಗೆ ಹೇಳ್ತಾ ಇದೆ, ಸಹಬಾಳ ಬಗ್ಗೆ ಹೇಳ್ತಾ ಇದೆ, ಶಿಕ್ಷಣದ ಬಗ್ಗೆ ಹೇಳ್ತಾ ಇದೆ. ಇದೇ ದೀಕ್ಷೆ ಅಂತ ನಾವು ಅಂದ್ಕೊಂಡಿದ್ವಿ. ಆ ದೀಕ್ಷೆನ ಕೊಡ್ತಾ ಇದೀವಿ ಆಲ್ರೆಡಿ. ಅದು ಸಾಲ್ತಾ ಇಲ್ಲ ನೋಡಿ, ಕೊಡ್ತಾ ಇದೀವಿ. ನಾವೇನು ಹೇಳ್ತಾ ಇದೀವಿ, ಧಾರ್ಮಿಕ ಶೋಷಣೆ ಇಟ್ಕೊಳ್ಳಿ ಅಂತ ನಮ್ಮ ಆಗ್ರಹ. ಇದೊಂದು ಧಾರ್ಮಿಕ ಶೋಷಣೆ, ಇದಾಗಬಾರ್ದು. ಸ್ವಾಮೀಜಿ, ತಮಗೆ ಭಯ ಏನು ಅಂದರೆ ತಮ್ಮ ಅನುಯಾಯಿಗಳಿಗೆ ಪೇಜಾವರ ಸ್ವಾಮಿಗಳು ದೀಕ್ಷೆ ಕೊಟ್ಟರೆ ನಮ್ಮ ಅನುಯಾಯಿಗಳು ಎಲ್ಲಿ ಹೋಗ್ತಾರೋ ಅಂತ ಹೆದರಿಕೆ ನಿಮಗೆ. ಮಡಿಕೆಯನ್ನು ಕಟ್ಕೊಂಡು ನಡಿಬೇಕಾಗಿತ್ತು. ಉಗುಳಿದ್ರಂದ್ರೆ ಮತ್ತೆ ಕಸ್ಬರ್ ಕಟ್ಕೊಂಡು. ನಾನು ಗುರುಮೂರ್ತಿ ಬ್ರೇಕ್ ತೊಗೊಳ್ತೀನಿ. ಹರಿ ಸರ್ವೋತ್ತಮ ಕಲ್ಪನೆ ಇದೆಯಲ್ಲ, ಹರಿ ಸರ್ವೋತ್ತಮ ಅಂದ್ರೆ ನಾವು ಸರ್ವೋತ್ತಮರು, ನಮ್ಮ ಜೊತೆ ಬನ್ನಿ ಅನ್ನುವಂಥದ್ರ ಆಹ್ವಾನನ. ನಾವು ಸರ್ವೋತ್ತಮರು ಅಂತಲ್ಲ, ನನಗೊಬ್ಬ ದೇವರಿದ್ದಾನೆ, ಅವನು ಸರ್ವೋತ್ತಮ. ಎಲ್ಲ ದೇವತೆಗಳನ್ನು ಪೂಜೆ ಮಾಡುವ ಜೊತೆಗೆ ಇದೊಂದು ಹರಿ ಸರ್ವೋತ್ತಮ ಯಾಕೆ ಅಂದ್ರೆ ಎಲ್ಲರಿಗೂ ದೇವರಲ್ಲಿ ಹರಿ ಸರ್ವೋತ್ತಮ ಆ ಕಾರಣಕ್ಕೆ ನನಗೊಬ್ಬ ಮುಂದೋಗುವಂತ ಕನಕದಾಸರು ಇವರು ಸರ್ವೋತ್ತಮ ಅವರು ಸರ್ವೋತ್ತಮ ಅಂತಾಗ್ಲಿ, ಅಥವಾ ಯಾರು ಇದನ್ನ ಅನುಸರಿಸ್ತಾರೆ ಅವ್ರು ಮಾತ್ರ ಹೆಚ್ಚಿನವರು ಅಂತ ಹೇಳ್ತಾ ಇಲ್ಲ.
ಆ ಮತದ ಕನಕದಾಸರು ಆ ರೀತಿ ಇದ್ರು. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಅಂತ ಹೇಳಿ ಬೇರೆ ಎಲ್ಲವನ್ನು ಬಿಟ್ಟು ಬದುಕಬಹುದು, ಆದ್ರೆ ನಿನ್ನ ಸರ್ವೋತ್ತಮತ್ವವನ್ನು ಮಾತ್ರ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ತಿರುಗಿದವರು ಕನಕದಾಸರು. ಅವ್ರ ರೀತಿಯಾಗಿ ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ.